ಮೇಡಮ್, ಈಗ ಯಾರೇ ಕೂಡ ಈಗ ಸಾಲ ತಗೊಂಡು ಕಟ್ಟಿಲ್ಲ ಅಂದಿದ್ದ ಆ ಸಂದರ್ಭದಲ್ಲಿ ಅವರು ಡೈರೆಕ್ಟ್ ಆಗಿ ಮನೆ ಬಾಗ್ಲಿಗೆ ಬರ್ಬೋದು ಅಥವಾ ಅವ್ರಿಗೆ ನೋಟಿಸ್ ಕೊಡುವಂತದ್ದು ಇರತ್ತಾ? ಈ ರೀತಿಯಾದಂತ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮೇಡಮ್? ಖಂಡಿತವಾಗ್ಲೂ ಡೈರೆಕ್ಟ್ ಆಗಿ ಸುಮ್ನೆ ಹಾಗೆ ಬರೋಕೆ ಯಾವ ಬ್ಯಾಂಕ್ಗೂ RBI ಗೈಡ್ಲೈನ್ಸ್ ಕೊಟ್ಟಿಲ್ಲ. ಆತರ ಪರ್ಮಿಷನ್ ಕೂಡ ಇಲ್ಲ. ಒಂದು ಇದ್ರಲ್ಲಿ ಬರ್ಬೋದು, ಒಂದ್ ವೇಳೆ ಅವ್ರದ್ದು ಅಕೌಂಟ್ NPA ಆಗ್ತಿದೆ ಅಂತ ಹೇಳಿದ್ರೆ, ಸೊ NPA ಆಗ್ತಿದೆ ಅಂತ ಹೇಳಿದ್ರೆ ಅನ್ನೋದಕ್ಕೆ ಮುಂಚೆ NPA ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಯಾವುದೇ ಒಂದು ಒಬ್ಬ ಸಾಲಗಾರ ಸಾಲ ತಗೊಂಡಾಗ ಆ ಅಕೌಂಟ್ NPA ಅಂತ ಡಿಕ್ಲೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ 3 months 3 ತಿಂಗಳುಗಳ ಕಾಲ ಅವನು ಲೋನ್ ಕಟ್ಟಿರಬಾರ್ದು. ಆವಾಗ ಮಾತ್ರನೇ ಅದು NPA ಆಗತ್ತೆ. ಒಂದು ವೇಳೆ 3 ತಿಂಗಳು ಅಂದ್ರೆ 90 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ, ಫಾರ್ ಎಕ್ಸಾಂಪಲ್ ಇವತ್ತು ಫಸ್ಟ್ ಈ ಮಂತ್ ಅಲ್ಲಿ ಕಟ್ಟಿರ್ತಾರೆ, ನೆಕ್ಸ್ಟ್ ಮಂತ್ ಸ್ಕಿಪ್ ಆಗತ್ತೆ, ನೆಕ್ಸ್ಟ್ ಮಂತ್ ಅದನ್ನ ಮತ್ತೆ 3rd month ಗೆ ಅವರು ಕಟ್ಕೊಂಡು ಹೋದಾಗ ಅದು NPA ಆಗಲ್ಲ. ಓಕೆ, 1 month ಕಟ್ಟಿಲ್ಲ ಮೇಡಮ್, ಇವಾಗ ಲೋನ್ ತಗೊಂಡಿದೀನಿ, 1 month ನಂಗೆ ಪೇ ಮಾಡಕ್ ಆಗ್ಲಿಲ್ಲ, ಸ್ಯಾಲ್ರಿ ಡಿಲೇ ಆಗುತ್ತೋ, ಮನೇಲಿ ಯಾರೋ ಹುಷಾರ್ ತಪ್ಪಿ ಹಾಸ್ಪಿಟಲೈಸ್ ಆಗಿರ್ತಾರೋ, ಅಲ್ಲಿ ದುಡ್ಡು ಖರ್ಚಾಗುತ್ತೋ, ಹಂಗಾಗಿ ಲೋನ್ ಕಟ್ಟಕ್ ಆಗಲ್ಲ, ನಮ್ಮ ಅಕೌಂಟ್ NPA ಆಗತ್ತಾ? ಖಂಡಿತವಾಗ್ಲೂ ಇಲ್ಲ.